ಫೋನ್ ಕನೆಕ್ಟ್ ಆಗ್ಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಏ ವಿಕ್ಕಿ, ಏನಾಯ್ತು? ಕ್ಯಾಂಪಲ್ಲಿ ಏನಾರು ಬಿಟ್ಟು ಬಂದ್ಯಾ? ಏನಿಲ್ಲಮ್ಮ, ಏನಾಯ್ತು? ಏನಿಲ್ಲ, ಅದು ಬ್ಲ್ಯಾಕ್ ಶರ್ಟ್ ಪ್ಯಾಕ್ ಮಾಡ್ದ, ಬ್ಲೂ ಶರ್ಟ್ಸ್ ಹಾಕ್ಬಿಡು. ಹಾಕ್ತಾ ಇದ್ದೀನಿ ಅಷ್ಟೇ. ಹೇ ರಾಜು, ಏನಾಯ್ತು? ಕ್ಯಾಂಪಿಗೆ ಫೋನ್ ಮಾಡಿದ್ದೇನೋ? ನಾನು ಟ್ರೈ ಮಾಡ್ತಾ ಇದ್ದೀನಿ ಕಣೋ, ನನಗೂ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಗುರು, ನೀನ್ ಯಾಕೆ ಟೆನ್ಷನ್ ತಗೋತಿದ್ಯಾ? ಇನ್ನೊಂದ್ಸಲ ದುರ್ಗಕ್ಕೆ ಹೋದ್ರೂ ಪರವಾಗಿಲ್ಲ, ನಿನಗೆ ನಿನ್ ಹುಡುಗಿ ನಂಬರ್ ಸಿಗೋವಾಗ ಮಾಡ್ತೀನಿ. ಏನ್ ಬರೀ ಥ್ಯಾಂಕ್ಸ್ ಆದ್ರೂ ಹೇಳು ರಜಾ. ಎಲ್ಲದಕ್ಕೂ ಕ್ರೆಡಿಟ್ ಬೇಕಲ್ವಾ ರಾಜು? ಥ್ಯಾಂಕ್ ಯು ಕಣ. ಫಸ್ಟ್ ಹುಡ್ಕೋ. ಬಾಯ್. ಏನಾಯ್ತು? ನನಗ ಏನಿಲ್ಲಪ್ಪ. ಏನಿಲ್ವಾ? ರಾಜು ಫೋನು ಮಾಡಿದ್ದ. ಅದಿರ್ಲಿ, ನಿಂಗೇನಾಯ್ತು? ನನಗೇನಾಗತ್ತೆ? ಏನಾದ್ರೂ ಬಿಟ್ಬಿಟ್ಟು ಬಂದಿದ್ಯಾ? ಇಲ್ಲಪ್ಪ. ಶೂ, ಸಾಕ್ಸ್, ಶರ್ಟ್, ಪ್ಯಾಂಟ್, ಹಾರ್ಟ್ ಏನೋ ಬಿಟ್ಟಿದ್ಯಾ? ಏನೂ ಬಿಟ್ಟು ಬಂದಿಲ್ಲ. ಯಾರನ್ನೋ ಬಿಟ್ಟು ಬಂದೀನಿ ಅಂತ ಅನಿಸ್ತಿದೆ. ಅವ್ರಿಲ್ದೆ ನನ್ನ ಲೈಫ್ ಇನ್ಕಂಪ್ಲೀಟ್ ಅನಿಸ್ತಾ ಇದೆ. ಹಲೋ 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 ಹಲೋ, ನೀನ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಿನಗೆ ಯಾರೋ ಸಿಕ್ಕಿದ್ದಾರೆ. ಹೂನ ಹೂನ ಹೇಳು. ನಾಚ್ಕೋತಾ ಇದ್ಯಾ? ನೋವಾಯ್ತೇನೋ? ನನ್ ಮಗಂಗ್ ಲವ್ ಆಗೋಯ್ತಾ? ನನ್ ಮಗಂಗ್ ಲವ್ ಆಗೋಗಿದೆ. ಅಯ್ಯೋ, ನನ್ ಮಗಂಗ್ ಲವ್ ಆಗೋಗಿದೆ. ನಾನೇನ್ ಮಾಡ್ಲಿ? ನಾನೆಲ್ಲೋ ನನ್ ಮಗ ದೊಡ್ಡ ಪೊಲೀಸ್ ಆಫೀಸರ್ ಆಗ್ತಾನೆ, ಕಳ್ಳರನ್ನೆಲ್ಲ ಹಿಡಿತಾನೆ ಅಂತ ಅನ್ಕೊಂಡೆ. ಆದ್ರೆ ನೀನು ಯಾರ್ದೋ ಹೃದಯ ಕದ್ದು ನೀನೇ ಕಳ್ಳ ಆಗ್ಬಿಟ್ಟಿದ್ಯಾ. ಸುಮ್ಮನಿರಮ್ಮ, ಟೆನ್ಷನ್ ಆಗ್ತಿದೆ. ನೀನ್ ಬರ ಕಾಲು ಎಳಿಬೇಡ. ಪರಿಚಯ ಮಾಡಿಸ್ಕೊಡು, ಇಲ್ಲ ಅಂದ್ರೆ ನಿನ್ ಕೈಯು ಎಳಿತೀನಿ, ಕಾಲು ಎಳಿತೀನಿ, ಮೂಗು ಎಳಿತೀನಿ. ಪರಿಚಯನ? ಫೋಟೋ ತೋರ್ಸ. ನಿಜವಾಗ್ಲೂ ನನ್ನ ಹತ್ರ ಫೋಟೋ ಇಲ್ಲಮ್ಮ. ಯಾರ್ಗೆ ಹೇಳ್ತಿದ್ಯಾ ಫೋಟೋ ಇಲ್ಲ ಅಂತ? ಫೋಟೋ ತೋರ್ಸ. ಸತ್ಯವಾಗ್ಲೂ ಇಲ್ಲಮ್ಮ. ಪ್ಲೀಸ್ ಫೋಟೋ ತೋರ್ಸ. ನಂಬಲ್ವಾ ನನ್ನ? ವಿಕಿ, ನೀನ್ ಸುಳ್ಳು ಹೇಳ್ಬೇಡ, ಫೋಟೋ ತೋರ್ಸು ವಿಕಿ. ಎಲ್ಲಿದೆ? ಹೋಗೋ ನೀನು. ಇದೇ ಕಣೋ ನಿನ್ನ ಹತ್ರ, ತೋರ್ಸ. ನಿನ್ ಮೇಲೆ ಆಣೆ, ನನ್ನ ಹತ್ರ ಫೋಟೋ ಇಲ್ಲ. ನನ್ನ ನಂಬಲ್ವಾ? ಅಪ್ಪ, ಏನಿದು ಬುಲೆಟ್ ಯಾಕೆ ಕೊಡ್ತಾ ಇದ್ದೀರಾ? ಒಂದು ಬುಲೆಟ್ ಗನ್ನಿಂದ ಫೈರ್ ಆದ್ರೆ ಅದು ಒಬ್ಬ ವ್ಯಕ್ತಿ ಪ್ರಾಣ ತೆಗೆಯುತ್ತೆ ಅಂತ ಹೇಳ್ತಾರೆ. ಈ ಬುಲೆಟ್ ಫೈರ್ ಆಗಿದ್ದು ಕೂಡ ಪ್ರಾಣ ತೆಗೆಯಕ್ಕೆ ಹೊರಗೆ ಬಂದಿದ್ದು ನನ್ನ ಪ್ರಾಣ. ಹರಿತಿರೋದು ಅವ್ರ ರಕ್ತನೋ ನನ್ನ ಕಣ್ಣೀರು ಅಂತ ನೋಡೋ ಅಷ್ಟರಲ್ಲಿ ನನ್ನ ಎದುರಿಗೆ ಒಬ್ಬ ಟೆರರಿಸ್ಟ್ ಬಂದು ನಿಂತಿದ್ದ. ಸರ್, ಶೂಟ್ ಮಾಡಿ ಸರ್. ಸರ್, ಅವ್ನ ಗನ್ನಲ್ಲಿ ಬುಲೆಟ್ ಖಾಲಿ ಆಗಿದೆ ಸರ್. ಸರ್, ಶೂಟ್ ಮಾಡಿ ಸರ್. ಆದ್ರೆ ಅವನ ಗನ್ನು ಜಾಮ್ ಆಗಿತ್ತು. ಇನ್ನೊಬ್ಬ ಟೆರರಿಸ್ಟ್ ನನ್ನ ಕಡೆ ಫೈರ್ ಮಾಡ್ದ. ಆ ಬುಲೆಟ್ಗೆ ತನ್ನ ಎದೆನ ಕೊಟ್ಟು ನನ್ನ ಪ್ರಾಣನ ಉಳಿಸ್ದ. ಆದ್ರೆ ಅವನ್ ಸತ್ತೋದ. ಆಮೇಲೆ ನಾನು ಟೆರರಿಸ್ಟ್ಗಳಿಗೆ ಫೈರ್ ಮಾಡಿ ಅವ್ರನ್ನ ಸಾಯಿಸಿದೆ. ಇವತ್ತು
ಅವನು ಕೊಟ್ಟ ಪ್ರಾಣ ಭಿಕ್ಷೆಯಿಂದ ನಾನು ಬದುಕಿದ್ದೀನಿ ಅನ್ನೋದು ಎಷ್ಟು ಸತ್ಯನೋ, ನನ್ನ ಬೇಜವಾಬ್ದಾರಿಯಿಂದ ನನ್ನ ದೇಶದ ಒಬ್ಬ ಯೋಧನ್ನ ಕಳ್ಕೊಂಡೆ ಅನ್ನೋದು ಅಷ್ಟೇ ಸತ್ಯ. ಯಾವ ಹೇಡಿನು ತನ್ನ ಮಗನಿಗೆ ಇಂಥ ದೊಡ್ಡ ಪಾಠ ಹೇಳ್ಕೊಡಲ್ಲ ಅಪ್ಪ. ಒಬ್ಬ ಧೈರ್ಯವಂತ ಮಾತ್ರ ಸತ್ಯ ಹೇಳಕ್ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಹುಲಿ ಇರುತ್ತೆ. ಇವತ್ತು ನಿನ್ನಿಂದ ನನ್ನ ಮನಸ್ಸಲ್ಲಿರೋ ಹುಲಿ ಎಚ್ಚರ ಆಗಿದೆ. ಇನ್ಮೇಲೆ ನಿಮ್ಮ ಮಗ ತನ್ನ ಕೆಲಸದಲ್ಲಿ ಹುಲಿಯಂತೆ ಬದುಕ್ತಾನೆ, ಹುಲಿಯಂತೆ ಸಾಯ್ತಾನೆ. ಗೋ, ಒಂದು ವಿಚಾರ ನೆನಪಿಟ್ಕೋ, ಕರ್ತವ್ಯಕ್ಕಿಂತ ಯಾವುದು ದೊಡ್ಡದಿಲ್ಲ. ಆಲ್ವೇಸ್ ಡ್ಯೂಟಿ ಫಸ್ಟ್.